ಹಾಯ್ ಗೈಸ್, ವೆಲ್ಕಮ್ ಟು ವಿದ್ಯಾವೀರ ಅಕಾಡೆಮಿ ಚಾನಲ್. ಸೊ ಈ ಕ್ವೆಶನ್ ಬಂದ್ಬಿಟ್ಟು ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಮೇಲಿದೆ. ಸೊ ಇದು ಸೆಕೆಂಡ್ನೇ ಕ್ವೆಶನ್ ನಾವು ಸಾಲ್ವ್ ಮಾಡ್ತಿರೋದು. ಇಫ್ ದ ಪ್ರೊಬಾಬಿಲಿಟಿ ಆಫ್ ಬ್ಯಾಡ್ ರಿಯಾಕ್ಷನ್ ಫ್ರಮ್ ಎ ಸರ್ಟನ್ ಇಂಜೆಕ್ಷನ್ ಈಸ್ 0.001 ಪ್ರೊಬಾಬಿಲಿಟಿ ಅವರೇ ಕೊಟ್ಟಿದ್ದಾರೆ. ಡಿಟರ್ಮೈನ್ ದ ಪ್ರೊಬಾಬಿಲಿಟಿ ದಟ್ ಔಟ್ ಆಫ್ 2000 ಇಂಡಿವಿಜುವಲ್ಸ್ ಮೋರ್ ದ್ಯಾನ್ 2 ವಿಲ್ ಗೆಟ್ ಎ ಬ್ಯಾಡ್ ರಿಯಾಕ್ಷನ್ ಅಂತ ಹೇಳಿದ್ದಾರೆ. ಸೊ ಲೆಟ್ ಅಸ್ ಲೈಕ್ ಎಕ್ಸ್ ಪಿ ದ ಪಾಯ್ಸನ್ ವೇರಿಯೇಟ್ ಅಂತ ಇಟ್ಕೊಳ್ಳೋಣ. ಫಾಲೋಸ್ ದ ಬ್ಯಾಡ್ ರಿಯಾಕ್ಷನ್ ಆಫ್ ದ ಇಂಜೆಕ್ಷನ್. ಓಕೆನಾ? We know that the probability mass function of the Poisson distribution is ಇದು ಫಾರ್ಮುಲಾ ನಾವು ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲೆಲ್ಲ ನೋಡಿದೀವಿ. P of x is equal to e to the power of minus lambda to the power of x divided by x factorial. ಓಕೆನಾ? ಗಿವನ್ ದಟ್ ಲೈಕ್ n is equal to ಎಷ್ಟು 2000 ಅಂತ ಹೇಳಿದ್ರೆ, ಔಟ್ ಆಫ್ 2000 ಇಂಡಿವಿಜುವಲ್ಸ್ ಅಂದ್ರೇನು n ವ್ಯಾಲ್ಯೂ 2000 ಆಯ್ತು. ಇಲ್ಲಿ ಪ್ರೊಬಾಬಿಲಿಟಿ ಆಫ್ ಬ್ಯಾಡ್ ರಿಯಾಕ್ಷನ್ ಎಷ್ಟು ಅಂತ ಕೊಟ್ಟಿದ್ದಾರೆ, 0.001 ಅಂತ ಕೊಟ್ಟಿದ್ದಾರೆ. ಸೊ ನಾನು ಅದನ್ನ ಬರ್ಕೊಂಡಿದ್ದೀನಿ. ಫೈನ್. ದೆನ್ ಮ್ಯೂ, ನಮ್ಗೆ ಮೀನ್ಗೆ ಒಂದು ಫಾರ್ಮುಲಾ ಗೊತ್ತು, ಎನ್ ಇಂಟು ಪಿ ಅಂತ ಅಂದ್ಬಿಟ್ಟು. ಎನ್ 2000 ಅಂತ ಗೊತ್ತಾಯ್ತು, ಪಿ 0.01 ಅಂತ ಗೊತ್ತಾಯ್ತು. ಸೊ ಇದರಿಂದ ನಾವೇನ್ ತಿಳ್ಕೊಬಹುದು, ಲ್ಯಾಂಬ್ಡಾ ವ್ಯಾಲ್ಯೂ, ಅದೇ ಪ್ಯಾರಾಮೀಟರ್ ಅಂತ ಹೇಳ್ತೀವಲ್ಲ, ಈ ಒಂದು ವ್ಯಾಲ್ಯೂ ನಾವು ತಿಳ್ಕೊಬಹುದು. ಸೊ 2 ಅಂತ ಬಂದಿದೆ. ಸೊ ದೇರ್ ಫಾರ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ ಎಲ್ಲೆಲ್ಲಿ ಲ್ಯಾಂಬ್ಡಾ ಇದೆಯೋ ಅಲ್ಲಿ ನಾನು 2 ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲಿ ಲ್ಯಾಂಬ್ಡಾ ಎಲ್ಲೆಲ್ಲಿದೆ ಅಲ್ಲಿ 2 ನ ಸಬ್ಸ್ಟಿಟ್ಯೂಟ್ ಮಾಡಿದೀನಿ. ಈ ಇಕ್ವೇಶನ್ 1 ಅಂತ ಕರ್ಕೊತಾ ಇದ್ದೀನಿ. ಓಕೆನಾ? ಸೊ ಕ್ವೆಶನ್ ಏನು, ದ ಪ್ರೊಬಾಬಿಲಿಟಿ ದಟ್ ಆಫ್ ಮೋರ್ ದ್ಯಾನ್ 2 ಇಂಡಿವಿಜುವಲ್ಸ್ ವಿಲ್ ಗೆಟ್ ಬ್ಯಾಡ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ಓಕೆನಾ? ಅಂದ್ರೆ ಒಟ್ನಲ್ಲಿ 2 ಗಿಂತ ಜಾಸ್ತಿ ಇರಬೇಕು ಅಂತ ಹೇಳಿದ್ದಾರೆ. ಸೊ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ 3 ಗಿಂತ ಜಾಸ್ತಿ ಬಂತು ಅಂದ್ರೆ 1 ಮೈನಸ್ 0 1 2 ವರೆಗೂ, ಸಾರಿ 2 3 ವರೆಗೂ ಪ್ರೊಬಾಬಿಲಿಟಿ ಕಂಡುಹಿಡಿಬೇಕು ಅಂತ ಹೇಳಿದೀನಿ. ಅದೇ ತರ ಇಲ್ಲಿನೂ 1 ಮೈನಸ್ ಪಿ ಆಫ್ 0 1 2 ಇಲ್ಲಿವರೆಗೂ ನೀವೇನ್ ಮಾಡ್ಬೇಕು, ಪ್ರೊಬಾಬಿಲಿಟಿ ಕಂಡುಹಿಡಿದ್ಬಿಟ್ಟು 1 ಅಲ್ಲಿ ಲೆಸ್ ಮಾಡ್ಬೇಕು ಇದನ್ನ. ಓಕೆನಾ? ಸೊ ಇಲ್ಲಿ ನಾನು ಬರ್ಕೊಂಡಿದ್ದೀನಿ ಪಿ ಆಫ್ 0 ಪ್ಲಸ್ ಪಿ ಆಫ್ 1 ಪ್ಲಸ್ ಪಿ ಆಫ್ 2 ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಎಲ್ಲೆಲ್ಲಿ ಎಕ್ಸ್ ವ್ಯಾಲ್ಯೂ ಇದೆಯೋ ಅಲ್ಲಿ 0 ಫಸ್ಟ್ ಹಾಕೊಳ್ತೀನಿ, ದೆನ್ 1 ಹಾಕೊಳ್ತೀನಿ, ದೆನ್ 2 ಹಾಕೊಳ್ತೀನಿ. ಈ ಒಂದು ಇಕ್ವೇಶನ್ ಗಳನ್ನ ಇದನ್ನ ಸಾಲ್ವ್ ಮಾಡ್ಕೊಂಡ್ರಿ ಅಂದ್ರೆ ಬಂದಂತ ಆನ್ಸರ್ ನ 1 ಮೈನಸ್ ಮಾಡಿದ್ರೆ ನಿಮಗೆ ಇಲ್ಲಿ ಆನ್ಸರ್ ಬರುತ್ತೆ. ಫೈನ್. ಇದನ್ನೇ ಯಾವ ತರ ಸಾಲ್ವ್ ಮಾಡ್ಕೊಳ್ಳೋದು ನೋಡಿ. ಶಿಫ್ಟ್ ಇಲ್ಲಿ 5 ಡಿವೈಡೆಡ್ ಬೈ ಇ ಟು ದಿ ಪವರ್ ಆಫ್ 2 ಅಂತ ಇದೆ ಅಲ್ವಾ, ಈಗ ಇದನ್ನ ನೋಡಿ. 5 ಡಿವೈಡೆಡ್ ಬೈ ಬ್ರಾಕೆಟ್ ಓಪನ್ ಮಾಡಿ ಶಿಫ್ಟ್ ಒತ್ತಿ, ಇಲ್ಲಿ 10 ಈ ಒತ್ತಿ, ಸರಿ ಶಿಫ್ಟ್ ಅಲ್ಲ, 5 ಡಿವೈಡೆಡ್ ಬೈ ಬ್ರಾಕೆಟ್ ಓಪನ್ ಆಲ್ಫಾ 10 ಒತ್ತಿ ಇ ಟು ದಿ ಪವರ್ ಆಫ್ ಇಲ್ಲಿ 2 ಅಂತ ಇದೆಯಲ್ವಾ, ನೀವು 2 ಒತ್ತಿ. ಹಾಗಂದ್ರೆ ಲೈಕ್ ಸ್ಕ್ವೇರಿಂಗ್ ಒತ್ತಿ ಬ್ರಾಕೆಟ್ ಕ್ಲೋಸ್. ಆನ್ಸರ್ ಎಷ್ಟು ಬಂತು ನೋಡಿ, 0.676 ಅಂತ ಬಂದಿದೆ ಅಲ್ಲ. ಸೊ 1 ಮೈನಸ್ ಆನ್ಸರ್ ಎಷ್ಟು ಬಂತು ನಿಮಗೆ, 0.32 ಅಂತ ಒತ್ತಿ. ಓಕೆನಾ? ಸೊ ಇದನ್ನ ಸಾಲ್ವ್ ಮಾಡ್ಕೊಳ್ಳೋದು ತುಂಬಾನೇ ಈಸಿ. ಕೆಲವೊಬ್ರಿಗೆ ಇ ಟು ದಿ ಪವರ್ ಆಫ್ 2 ಹೇಗ್ ಬಂತು ಇಲ್ಲಿ ಅಂತ ಕನ್ಫ್ಯೂಷನ್ ಇರ್ಬೋದು. ಇವ್ರು ಏನು ಮಾಡಿಲ್ಲ, ಇಲ್ಲಿ ಇ ಟು ದಿ ಪವರ್ ಆಫ್ -2, ಇಲ್ಲಿನೂ ಇ ಟು ದಿ ಪವರ್ ಆಫ್ -2, ಇಲ್ಲಿನೂ ಇ ಟು ದಿ ಪವರ್ ಆಫ್ -2 ಅಂತ ಇದೆಯಲ್ಲ, ಅದನ್ನೆಲ್ಲಾನು ಡಿನಾಮಿನೇಟರ್ ತಗೊಂಡ್ರೆ ಏನಾಗುತ್ತೆ, ಇ ಟು ದಿ ಪವರ್ ಆಫ್ +2 ಆಗುತ್ತೆ. ಓಕೆ, ಇ ಟು ದಿ ಪವರ್ ಆಫ್ +2, ಇಲ್ಲೆಲ್ಲ ಡಿನಾಮಿನೇಟರ್ಗಳು ಇ ಟು ದಿ ಪವರ್ ಆಫ್ +2 ಅಂತ ಬಂದಾಗ ಕಾಮನ್ ತೆಗೆದ್ಬಿಟ್ಟು ಇದು ಇಷ್ಟನ್ನ ಸಾಲ್ವ್ ಮಾಡ್ಕೊಂಡಿದ್ದಾರೆ. ಈಗ 5 ಹೇಗ್ ಬಂತು ಅಂದ್ರೆ, ಟು ದಿ ಪವರ್ ಆಫ್ 0 is 1. ಓಕೆ, 1 ಡಿವೈಡೆಡ್ ಬೈ 0 ಟು ದಿ ಪವರ್ ಆಫ್ 0 ಫ್ಯಾಕ್ಟೋರಿಯಲ್ ಅಂದ್ರೆ 1. 1 by 1 is nothing but 1. ಓಕೆನಾ? ದೆನ್ ಇಲ್ಲಿ 2 ಟು ದಿ ಪವರ್ ಆಫ್ 1 is nothing but 2. 2 ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್ ಅಂದ್ರೇನು ಅಗೇನ್ 2 ನೇ ಆಗುತ್ತೆ. ಇಲ್ಲಿ 2 ಸ್ಕ್ವೇರ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಅಂದ್ರೆ 2 ಗೆಟ್ ಕ್ಯಾನ್ಸಲ್, ಉಳಿಯೋದು 2 ನೇ ಆಗುತ್ತೆ. ಫೈನ್. ಸೊ ಇಲ್ಲಿ 1 ಮೈನಸ್ ಇಲ್ಲಿ -1 ಇದೆ ಅಲ್ವಾ, -1 -2 -2. ಸೊ ಟೋಟಲ್ ಆಗಿ ಏನಾಯ್ತು, -5 ಆಗುತ್ತೆ. ಓಕೆ, ಇಲ್ಲಿ ಇ ಟು ದಿ ಪವರ್ ಆಫ್ -2 ಅಂತ ಡಿನಾಮಿನೇಟರ್ ತಗೊಂಡಿದ್ದಾರೆ, ಇ ಟು ದಿ ಪವರ್ ಆಫ್ +2 ಆಗಿದೆ. ಇದನ್ನ ಸಾರ್ಟ್ ಔಟ್ ಮಾಡ್ಕೊಂಡ್ರೆ ನಿಮ್ಗೆ 0.32 ಸಿಗುತ್ತೆ. ಸೊ ನೀವು ಫೈಂಡ್ ಔಟ್ ಮಾಡಿರ್ತಕ್ಕಂಥದ್ದೇನು, ದ ಪ್ರೊಬಾಬಿಲಿಟಿ ಆಫ್ ದಟ್ ಆಫ್ ಮೋರ್ ದ್ಯಾನ್ 2 ಇಂಡಿವಿಜುವಲ್ಸ್ ವಿಲ್ ಗೆಟ್ ಬ್ಯಾಡ್ ರಿಯಾಕ್ಷನ್ ನ ನೀವು ಫೈಂಡ್ ಔಟ್ ಮಾಡಿದ್ದೀರಾ. ಓಕೆ, ಅಕಸ್ಮಾತ್ ಅವ್ರು ಏನಾದ್ರು ಮೋರ್ ದ್ಯಾನ್ 5 ಅಂತ ಕೇಳಿದ್ರು ಅಂತಂದ್ರೆ ಏನ್ ಮಾಡ್ತಾ ಇದ್ರಿ, ಇಲ್ಲಿ ಇಷ್ಟೇ, ಏನು ಚೇಂಜಸ್ ಇಲ್ಲ. ಇಲ್ಲಿ 1 ಮೈನಸ್ ಪಿ ಆಫ್ ಎಕ್ಸ್ ಇಸ್ ಲೆಸರ್ ದನ್ ಆರ್ ಈಕ್ವಲ್ ಟು 5 ಅಂತ ಬರೀತಾ ಇದ್ರಿ. ಇಲ್ಲೇನ್ ಮಾಡ್ತಾ ಇದ್ರಿ, 1 ಮೈನಸ್ ಪಿ ಆಫ್ 0 ಪ್ಲಸ್ ಪಿ ಆಫ್ 1 ಪ್ಲಸ್ ಪಿ ಆಫ್ 2 ಪ್ಲಸ್ ಪಿ ಆಫ್ 3 ಪ್ಲಸ್ ಪಿ ಆಫ್ 4 ಪ್ಲಸ್ ಪಿ ಆಫ್ 5 ವರ್ಗು ಬರ್ಕೊಳ್ತಾ ಇದ್ರಿ. ಓಕೆ, ಈ ಸೆಂಟೆನ್ಸ್ ಮೇಲೆ ಡಿಫೈನ್ ಆಗುತ್ತೆ ನೀವು ಯಾವ ತರ ತಗೋಬೇಕು ಅಂತ ಅಂದ್ಬಿಟ್ಟು. ಫೈನ್, ತುಂಬಾ ಈಸಿ ಇದೆ, ಡೋಂಟ್ ವರಿ. ಬಟ್ ಕರೆಕ್ಟ್ ಆಗಿ ನೀವು ವ್ಯಾಲ್ಯೂಗಳನ್ನ ತಗೋಬೇಕು, ಕ್ಯಾಲ್ಸಿಯಲ್ಲಿ ಪ್ರಾಪರ್ ಆಗಿ ಮಾಡ್ಬೇಕು, ಅಷ್ಟೇ ಇರೋದು ಈ ತರ ಪ್ರಾಬ್ಲಮ್ಸ್ ಗಳಲ್ಲಿ. ಥ್ಯಾಂಕ್ ಯು.